ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸ್ಕೊಂಡ್ರು. ಇವ್ರ ಜೊತೆಗೆ 14 ಸಚಿವರು ಕೂಡ ವಹಿಸ್ಕೊಂಡ್ರು. ಆದರೆ ಇಲ್ಲಿ ಸಿದ್ದರಾಮಯ್ಯರ ಮೇಲೆ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಒಬ್ಬರ ಮಂತ್ರಿನೂ ಇದರಲ್ಲಿಲ್ಲ. ಇನ್ನೇನು ಹೇಳ್ತಾರೆ, 2ನೇ ಪಟ್ಟಿಯಲ್ಲಿ 18ನೇ ತಾರೀಕು ನಂತರ ನಾವು 2ನೇ ಪಟ್ಟಿ ಬಿಡುಗಡೆ ಮಾಡ್ತೇವೆ ಅಂತ. ಅಲ್ಲಿಯೂ ಕೂಡ ಇನ್ನೂ ಹಳೆಯ ಹುಲಿಗಳಿದ್ದಾವೆ. ಎಚ್ ಕೆ ಪಾಟೀಲ್ ಇದ್ದಾರೆ. ಇನ್ನು ಎಷ್ಟು ಜನ, ಭಾಳ ಜನ ನಂಬರ್ ಹಚ್ಚಿದ್ದಾರೆ. ಹಾಗಾದರೆ ಹೊಸ ಶಾಸಕರು ಆಯ್ಕೆ ಆದವರು 3-4 ಸಲ ಆಯ್ಕೆ ಆದವರು ಅವ್ರಿಗೆ 25 ಸಚಿವ ಸ್ಥಾನ ಕೊಡ್ತೇವೆ ಅಂತ ಹೇಳಿದರೆ ಅದು ಆಗಲಿಲ್ಲ. ಅಂದರೆ ಪ್ರತಿಯೊಂದು ಹಂತದಲ್ಲಿಯೂ ಸಿದ್ದರಾಮಯ್ಯವ್ರ ಮೇಲಿಗೇನೆ ಆಗ್ತಾಯಿದೆ. ಹಾಗಾದರೆ ಹೆಸರಿಗೆ ಮಾತ್ರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಏನು ಅನ್ನುವಂಥ ಪರಿಸ್ಥಿತಿ ಇದೆ. ನಿನ್ನೇನೋ 6 ಗ್ಯಾರಂಟಿಗಳನ್ನು ಅವರು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಒಂದೇ ಪಕ್ಕಾ ಗ್ಯಾರಂಟಿ ಅಂದರೆ ವಿದ್ಯಾರ್ಥಿಗಳಿಗೇನು ಫ್ರೀ ಬಸ್ ಪಾಸ್ ಸಿಗಬೇಕಾಗಿತ್ತು, ಅದನ್ನು ಅವರು ಕೊಟ್ಟಿದ್ದಾರೆ. ಇನ್ನು ಜಾರಕಿಹೊಳಿ ಪರಿಸ್ಥಿತಿ ಏನು? KPCC ಅಧ್ಯಕ್ಷ ಸ್ಥಾನವನ್ನು ಹಿರಿಯ ನಾಯಕ OBC ನಾಯಕ ಹರಿಪ್ರಸಾದ್ ಅವರು ಕೊಟ್ಟಿದ್ದಾರೆ ನಿನ್ನೆ. ಇದು ಯಾರಿಗೂ ಗೊತ್ತಿಲ್ಲ, ಅಚ್ಚರಿ ಬೆಳವಣಿಗೆ ಇದು. ಜಾರಕಿಹೊಳಿ ಏನು ತಿಳ್ಕೊಂಡಿದ್ರು, KPCC ಅಧ್ಯಕ್ಷ ಸ್ಥಾನ ನಾನು ಪಡಿಬೋದು ಅಂತ. ಅದರ ಸಂಜೆವರೆಗೆ ಅಲ್ಲಿ ಹರಿಪ್ರಸಾದ್ ಕೊಟ್ಟಿದ್ದಾರೆ. ನಾವು ಹಿಂದೆ ಹೇಳಿದ್ದು, ನಾವು KPCC ಅಧ್ಯಕ್ಷ ಸ್ಥಾನ ಜಾರಕಿಹೊಳಿಗೆ ಸಿಗೋದಿಲ್ಲ ಅಂತ. ಆದರೆ ಹೈಕಮಾಂಡ್ ಕೂಡ ಒಂದು ನಿರ್ಧಾರವನ್ನು ಮಾಡಿತ್ತು 4-5 ದಿವಸ ಹಿಂದೆ. KPCC ಅಧ್ಯಕ್ಷ ಸ್ಥಾನ ನೀವು ಕೊಡಬೇಕು, ನೀವು ತೊಗೊಳ್ಳಿ, ಆದರೆ ಮಂತ್ರಿ ಸ್ಥಾನ ಇಲ್ಲ ಅಂತ, ಒಬ್ಬರಿಗೆ ಒಂದೇ ಹುದ್ದೆ ಅಂತ. ಆವಾಗ ಇವರು ನನಗೆ ಬೇಡ ಅಂತಂದರು. ಯಾಕಂತಂದರೆ ಜಿಲ್ಲಾ ಹಿಡಿದು ತಪ್ಪಿತ್ತು. ಅದು ಲಕ್ಷ್ಮಣ ಸವದಿ ಮಂತ್ರಿ ಮಾಡಿರಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರಿಬ್ಬರು ಕೂಡಿ ಜಿಲ್ಲಾ ಹಿಡಿತವನ್ನು ಪಡ್ಕೊಂಡ್ರಂದರೆ ಪರಿಸ್ಥಿತಿ ಏನು? ಅಲ್ಲಿ KPCC ಅಧ್ಯಕ್ಷ ಆಗಿ ಏನೂ ಲಾಭ ಇಲ್ಲ. ಬೇಡ, ಕೊಡೋದಿದ್ರೆ 2 ಕೊಡಿ ಅಂತಂದರು. ಅವರು ಹೈಕಮಾಂಡ್ ಮೌನಾಗಿ ಒಂದೇ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಅವರು ಹೇಳಿದಂಥ ಒಂದು ಖಾತೆಯಲ್ಲಿ ಮುಂದುವರಿಬೋದು. ಲೋಕೋಪಯೋಗಿ ಇಲಾಖೆಯಲ್ಲಿ ಇವತ್ತೆಲ್ಲ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ. ಅದರ ಉಳಿದ 20 ಸಚಿವ ಸಂಪುಟದಲ್ಲಿ ಯಾರ್ಯಾರು ಸೇರ್ಪಡೆ ಆಗ್ತಾರೆ ಅದು ಕಾದು ನೋಡಬೇಕು. 18ನೇ ತಾರೀಕಿಗೆ ಯಾಕಂತಂದರೆ ಇಲ್ಲಿ 8ನೇ ತಾರೀಕಿಗೆ ಕೊನೆಯ ನಾಮನಿರ್ದೇಶನ ಕೊನೆಯದು ಯಾವುದೋ ವಿಧಾನ ಪರಿಷತ್ತದ್ದು. ಅಲ್ಲಿ 5 ಸ್ಥಾನಗಳು ಆರಾಮಾಗಿ ಕಾಂಗ್ರೆಸ್ ಅವ್ರು ಗೆಲ್ತಾರೆ. ಇಲ್ಲಿ 5 ಸ್ಥಾನ ಯಾರು ನಿರಾಶ್ರಿತಿದ್ದಾರೆ ಅವ್ರಿಗೆ ಶಾಸಕರಿಗೆ ಕೊಡ್ತಾರೋ ಅಥವಾ ಸಚಿವ ಸಂಪುಟದಲ್ಲಿ ಕೊಟ್ಟು ಇವ್ರನ್ನ ಹೊರಗೆ ಇಡ್ತಾರೋ ಅದನ್ನು ಕಾದು ನೋಡಬೇಕು. ಇನ್ನು ಇಲ್ಲಿ ನಿರಾಶ್ರಿತರಾದವರು 3 ಜನ MP ಸ್ಥಾನ ಗೆಲ್ಲುವಂಥ ಸಾಧ್ಯತೆ ಇದೆ. ಇಲ್ಲಿ ಖರ್ಗೆ ಅವರು ಒಂದು ಹೋಗ್ತಾರೆ, ಇನ್ನು 2 ಅದಕ್ಕೆ ಕಾಂಗ್ರೆಸ್ ನಿಷ್ಠಾವಂತರಿಗೆ ಕೊಡಬೇಕು. ಇನ್ನು ಉಳಿತಾವಲ್ಲ ಅದು 20 ಸ್ಥಾನ ಅದು ಶಾಸಕರು ಕೊಡಬೇಕು. ಮತ್ತು ಇಲ್ಲಿಯೂ ಕೂಡ ನಾರಾಜಿದ್ದಾರೆ. ಯಾಕಂದರೆ 80 ಮಂದಿ ಶಾಸಕರ ಪಟ್ಟಿ ಇದೆ, ನಮ್ಗೆ ಎಲ್ಲರಿಗೂ ಬೇಕಂತೇಳಿ. ಮೊದಲನೇ ಸಲ ಆಸೆ ಆದವರು ಕೂಡ ನಮಗೆ ಬೇಕೇ ಬೇಕಂದರೆ. ಇನ್ನು ಗಣೇಶ್ ಹುಕ್ಕೇರಿ ಅವ್ರ ಪರವಾಗಿ ಅವ್ರ ತಂದೆ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ, ಸಿಗಲೇಬೇಕು. ಇಲ್ಲಾಂದ್ರೆ ಹೈಕಮಾಂಡ್ ಯಾವ ರೀತಿ ಕೊಡೋಂಗಿಲ್ಲ, ನಾನು ಕೇಳ್ತೇನೆ ಅಂತ ಹೇಳಿದ್ದಾರೆ. ಅವ್ರು ಯಾವ ರೀತಿ ಬಗ್ಗಿಸ್ಬೇಕು ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಅವರು ಕೂಡ ನಾರಾಜಿದ್ದಾರೆ. ಅಂಥ ನಾರಾಜ್ ಸಂಖ್ಯೆ 15-20 ಜನ ಇದೆ. ಇವ್ರಿಗೇನು ಮಾಡ್ಬೋದು ಅಂತಂದರೆ 79 ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಖಾಲಿ ಮಾಡಿಸಿ ಅಲ್ಲಿ ಇವರಿಗೆ ಕೊಡ್ಬೋದು. ಅಂದರೆ 5 ಶಾಸಕರೇ. ಉಳಿದನ್ನು ನಿಷ್ಠಾವಂತ ಶಾಸಕರು 31-40 ವರ್ಷದ ದುಡ್ದರೆ ಅವರಿಗೆ ಒಟ್ಟಾರೆ ಇದೆಲ್ಲ ಮುಗಿಬೇಕಾದ್ರೆ 18ನೇ ತಾರೀಕು ನಂತರ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಮಾನಿಗಳು ಭಾಳ ನಾರಾಜಾಗಿದ್ದಾರೆ. ಯಾಕಂದರೆ ಮೊದಲ ಪಟ್ಟಿಯಲ್ಲಿ ಇವ್ರ ಹೆಸರಿತ್ತು ಅಂತೇಳಿ ಹೇಳಾಗ್ತೈತೆ. ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಕಂಪ್ಲೀಟ್ಲಿ ನಾರಾಜಾಗಿದ್ದಾರೆ. ಉಪಮುಖ್ಯಮಂತ್ರಿ ಆಗ್ಬೇಕಂತ ವಿಚಾರ ಇತ್ತು. MB ಪಾಟೀಲ್ ಉಪಮುಖ್ಯಮಂತ್ರಿ ಆಗ್ತಾರಂತ ಇತ್ತು. ಆದರೆ ಆಶ್ಚರ್ಯವಾಗಿ G ಪರಮೇಶ್ವರ್ ಉಪಮುಖ್ಯಮಂತ್ರಿ ಕೊಟ್ಟರು. ಇವೇನು ತಿಳ್ಕೊಂಡೆ ಅಂದರೆ 3-4 ಉಪಮುಖ್ಯಮಂತ್ರಿ ಮಾಡ್ತಾರೆ. ಅದರಲ್ಲಿ ಜಾರಕಿಹೊಳಿ ನನ್ನ ಪಾಲೈತೆ ಅಂತ ಇವ್ರು ತಿಳ್ಕೊಂಡಿದ್ರು. ಇನ್ನು ಜಾರಕಿಹೊಳಿ ಸೈಲೆಂಟ್ ಉಳಿತಾರ ಅಥವಾ ವೈಲೆಂಟ್ ಆಗ್ತಾರೆ ಅದು 18ನೇ ತಾರೀಕು ನಂತರನ. ಇನ್ನು 18ನೇ ತಾರೀಕು ನಂತರ ಕೂಡ ಸಿದ್ದರಾಮಯ್ಯವರು ಹೇಳಿದವರಿಗೆ ಪಟ್ಟಿ ರೆಡಿ ಆಯ್ತಂದ್ರೆ ಇವರೇನು ಹೆಸರಿಗೆ ಮಾತ್ರ ಮುಖ್ಯಮಂತ್ರಿ, ಎಲ್ಲ ಅಧಿಕಾರ ಸಿದ್ದರಾಮಯ್ಯ ಕಡೆ ಹೋಗ್ತದೆ. ಮತ್ತು ಸಿದ್ದರಾಮಯ್ಯಕ್ಕೆ +1 ಪಾಯಿಂಟ್ ಇದೆ. CWC ಕಮಿಟಿಯಲ್ಲಿ ಅವ್ರನ್ನ ಸದಸ್ಯರಾಗಿ ಮಾಡಿದ್ದಾರೆ. CWC ಅಂದರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ, ಅಲ್ಲಿ ದೊಡ್ಡ ಹುದ್ದೆ ಅದನ್ನು ಅವರು ನಿಭಾಯಿಸ್ತಾರೆ. ಅದ್ರ ಜೊತೆಗೆ ಸಮನ್ವಯ ಸಮಿತಿನೂ ಮಾಡೋದಾರೆ ಕರ್ನಾಟಕದಲ್ಲಿ. ಇಲ್ಲಿಯೂ ಕೂಡ ಸಿದ್ದರಾಮಯ್ಯರೇ ಅಲ್ಲಿ ಅಧ್ಯಕ್ಷರಾಗಬೇಕಂತೇಳಿ. ಯಾಕಂದರೆ ಇಲ್ಲಿ ಅಧಿಕಾರ ಮಾತ್ರ ಸಹಿ ಮಾತ್ರ ಡಿ ಕೆ ಶಿವಕುಮಾರ್ ಮಾಡ್ತಾರೆ, ಮುಂದೆ ಅಧಿಕಾರ ಸಿದ್ದರಾಮಯ್ಯ ಚಲಾಯಿಸ್ತಾರೆ. ಅಂಥ ಒಂದು
ತಂತ್ರವನ್ನು ಹೈಕಮಾಂಡ್ ಹೇಳಿದ್ದಾರೆ. ಇನ್ನು ಇವರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಯಾವ ಉಂಟಾಗ್ತೈತೆ ಕಾದು ನೋಡಬೇಕು. ಯಾಕಂದರೆ ಸಿದ್ದರಾಮಯ್ಯ ಅವರು ಏನು ಮಾಡಿದ್ದಾರೆ, ಅಧಿಕಾರ ಇನ್ನೇನೋ ಒಂದು ತಾಸು ಮೊದಲು ಬಿಟ್ಟು ಕೊಡಬೇಕಂತ ಏನಿತ್ತು, ಅಲ್ಲಿ ಆಯಾ ಕಟ್ಟಿನ ಸ್ಥಾನಗಳಲ್ಲಿ 5ರಿಂದ 6 ತಮ್ಮ ಅಧಿಕಾರಿಗಳನ್ನ ತಂದು ಕೂಡಿಸಿದ್ದಾರೆ. ಅಂದ್ರೆ ಅವ್ರದ್ದು ಅಲ್ಲಿ ಮಾತನಾಡಿತೈತೆ. ಅದು ಅಂದರೆ 8 ವರ್ಷ ಏನು CM ಸ್ಥಾನ ಪಡೆದಿದ್ದರು, ಈಗ ಅದರ ಅನುಭವವನ್ನು ಇನ್ನಷ್ಟು ಹೆಚ್ಚು ಅಧಿಕಾರವನ್ನು ಅವರು ಅನುಭವಿಸುತ್ತಾರೆ. ಯಾಕಂದ್ರೆ ಯತೀಂದ್ರ ಅವ್ರನ್ನ ಮಂತ್ರಿ ಮಾಡಿದರು, DCM ಮಾಡಂತ ಹೇಳಿದರು, ಮಾಡಲಿಲ್ಲ. ಇನ್ನು ಖರ್ಗೆ ಅವರು ಖುಷಿಯಾಗಿದ್ದಾರೆ. ಯಾಕೆ ತಮ್ಮ ಮಗನನ್ನು ನಿರಂತರವಾಗಿ ಹಿಂದಿನ ಸರ್ಕಾರದಲ್ಲಿ ಕೂಡ, ಯಾಕಂದರೆ 2013-18ರಲ್ಲಿ ಅವಾಗ ಕೂಡ ಮಂತ್ರಿ ಇದ್ದರು, ಈಗ ಕೂಡ ಮಂತ್ರಿ. ಈಗ ಇವರ DK ಶಿವಕುಮಾರ ಒಂದು ಅವಧಿಯಲ್ಲಿ ಕೂಡ ಮಂತ್ರಿ ಆಗಿದ್ದಾರೆ. ಅವರು ಕೂಡ DCM ಆಗ್ತದೆ ಅಂತೇಳಿ ಅವರು ಕೂಡ ಎಷ್ಟೆಷ್ಟೋ ಜನ ಏನೇನೋ ಪ್ಲ್ಯಾನ್ ಹಾಕಿದ್ರು. ಆದರೆ ಹೈಕಮಾಂಡ್ ಎಲ್ಲವನ್ನ ಸೈಲೆಂಟಾಗಿ ಮುಗಿಸಿದೆ. ಆಶ್ಚರ್ಯ ಬೆಳವಣಿಗೆ ಇದೆ. KPCC ಅಧ್ಯಕ್ಷ ಸ್ಥಾನ ಏನು ಹರಿಪ್ರಸಾದ್ ಅವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಯಾಕಂದರೆ ಭಾಳ ಅನುಭವ ಇದೆ ಅವರಿಗೆ. ಅವ್ರ ಹೆಸರು ನಾವು 4-5 ದಿವಸ ಹಿಂದೆನೇ ಪ್ರಸ್ತಾಪ ಮಾಡಿದ್ದು. ಮತ್ತು ಜಾರಕಿಹೊಳಿಗೆ ಸಿಗೋದಿಲ್ಲ KP ಸ್ಥಾನ ಅಂತಲೂ ಹೇಳಿದ್ದು ನಾವು. ಅದು ನಮ್ಮೂರಿಗೆ ಕರೆಕ್ಟಾಗಿದೆ. ಒಟ್ಟಾರೆ ಈ ಸರ್ಕಾರ 2 ವರ್ಷ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ ಕಾದು ನೋಡೋಕೆ. ನಾಳೆ ಮತ್ತೊಂದು ವಿಡಿಯೋದಂತ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.